ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನಾನೊಂದು ಫಿಶ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ಫಿಶ್ ಕರಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆದಂಥ ಒಂದು ಸ್ಪೆಷಲ್ ಫಿಶ್ ಕರಿ ಇದು. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತವಾಗಿ ನೀವು ಮತ್ತೆ ಮತ್ತೆ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿ ಆದಂಥ ಒಂದು ಫಿಶ್ ಕರಿ ಇದು. ಬನ್ನಿ ನೋಡೋಣ. ನೋಡಿ, ಫಸ್ಟ್ ಒಂದು ಪ್ಯಾನ್ ಇಟ್ಟೋದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನ ಎಣ್ಣೆಯಲ್ಲೇ ಮಾಡ್ಕೋಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ನೋಡಿ ಇಷ್ಟು ಉಂಟು, ಕಾಣುತ್ತಲ್ಲ ನಿಮಗೆ. ಇದು ಈ ಥರ ಕಟ್ ಮಾಡ್ಕೊಳ್ಳಿ. ಅದು ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಕಲರ್ ಚೇಂಜ್ ಆಗಬೇಕು ಆ ಥರ ಏನಿಲ್ಲ. ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ನೋಡಿ, ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಈ ಥರ. ಇವಾಗ ನೋಡಿ, ಇನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 1.5 ಟೀ ಸ್ಪೂನು ಕೊತ್ತಂಬರಿ ಪುಡಿ, ಅದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಫುಲ್ಲಾಗಿ, ಆಮೇಲೆ ಒಂದು ಅರ್ಧ ಸ್ಪೂನ್ ನೋಡಿ ಈ ಥರ. ಅದೇ ಸ್ಪೂನಲ್ಲಿ 2 ಸ್ಪೂನು ಫುಲ್ಲಾಗಿ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಟೀ ಸ್ಪೂನಲ್ಲಿ, ಸಣ್ಣ ಸ್ಪೂನಲ್ಲಿ. ಅದು ಖಾರ ನೋಡಿಕೊಂಡು ನಿಮಗೆ ಬೇಕಾದರೆ ಹೆಚ್ಚು ಕಮ್ಮಿ ಹಾಕ್ಬೋದು. ಇದು ಎಷ್ಟು ಸಾಕಾಗುತ್ತೆ, ಜಾಸ್ತಿ ಬೇಕಂತಿಲ್ಲ. ಆಮೇಲೆ ನೋಡಿ, ಇದು ಲೋ ಫ್ಲೇಮಲ್ಲೇ ಉಂಟು ಇವಾಗ. ಅಷ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಹೊತ್ತು, ಒಂದು ನಿಮಿಷ ಸಾಕು. 1 ನಿಮಿಷ ಬೇಕಂತಿಲ್ಲ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಅದರ ಜೊತೆಗೆ 1.5 ಕಪ್ಪಿನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ನೀವು ಮೀನಲ್ಲೆಷ್ಟು ನೀವು ತಗೊಳ್ತೀರೋ ಅದಕ್ಕೆ ಬೇಕಾದಷ್ಟು ಕಾಯಿ ತುರಿ ತಗೊಳ್ಳಿ. ಇದರಲ್ಲಿ ರೋಸ್ಟ್ ಮಾಡೋದು ಆ ಥರ ಎಲ್ಲ. ಇದರಲ್ಲಿ ನೋಡಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಸಾಕು. ಲೋ ಫ್ಲೇಮಲ್ಲೇ ಉಂಟು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡ್ರೆ ಆಯಿತು. ಇದು ರೋಸ್ಟ್ ಆಗಬೇಕು ಆ ಥರ ಏನಿಲ್ಲ. ನೋಡಿ ಇವಾಗ ಇಷ್ಟು ಸಾಕು. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದರ ಜೊತೆಗೆ ಒಂದು ಅರ್ಧ ಭಾಗ ಈರುಳ್ಳಿ ನೋಡಿ ಈ ಥರ. ಅದು ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದು ಇದ್ದರೆ ಒಂದು 2-3 ಅದು ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದು ಹಾಕಿದ್ರೆ ಆಯಿತು. ಇಲ್ಲಾಂದರೆ ನಾರ್ಮಲ್ ಈರುಳ್ಳಿ, ಅದು ಒಂದು ಅರ್ಧ ಭಾಗದಷ್ಟು. ಆಮೇಲೆ ನೀರು ಹಾಕಿಬಿಟ್ಟು, ಬೇಕಾದಷ್ಟು ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಳಿ. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ನೋಡಿ ಈ ಥರ ರುಬ್ಕೊಂಡ್ರಾಯ್ತು. ಆಮೇಲೆ ಮಿಕ್ಸಿ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಬಾರ್ದು. ನೋಡಿ ನಾನು ತೋರಿಸ್ತೀನಿ. ಬೇಕಾದಷ್ಟು ಹಾಕಿದ್ರಾಯ್ತು. ಜಾಸ್ತಿ ತೆಳುವಾಗಿ ಮಾಡ್ಕೋಬಾರ್ದು, ಮತ್ತು ಜಾಸ್ತಿ ದಪ್ಪಣ್ಣು ಗಟ್ಟಿ ಬೇಡ. ನೋಡಿ ಈ ರೀತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸ್ವಲ್ಪ. ಇಷ್ಟು ಸಾಕು, ಕಾಣುತ್ತಲ್ಲ, ಇಷ್ಟು ಗಟ್ಟಿ ಸಾಕು. ಆಮೇಲೆ ನೋಡಿ, ಇದಕ್ಕೆ ಬೇಕಾದಷ್ಟು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆನಂತರ ಒಂದು 4 ಅಥವಾ 5 ಹಸಿಮೆಣಸು, ಒಂದು ಚಿಕ್ಕದೊಂದು ಟೊಮೆಟೊ ನೋಡಿ ಇಷ್ಟು, 1 ಟೊಮೆಟೊ ಹಾಕ್ತಾ ಇದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಬೇಡ. ಆಮೇಲೆ ನೋಡಿ, ಹುಣಸೆ ಹುಳಿ ಬೇಕು. ನೋಡಿ ಒಂದು ಸ್ವಲ್ಪ ಹುಣಸೆ ಹುಳಿ ನೀರಲ್ಲಿ ಹಾಕಿಬಿಟ್ಟು ಅದು ಚೆನ್ನಾಗಿ ಕಲಿಸ್ಕೊಂಡು, ಅದು ಅದರ ನೀರುಂಟಲ್ಲ ಅದು ನೋಡಿ, ಅದು ಎಷ್ಟು ನಮಗೆ ಹುಳಿಯಲ್ಲಿ ಎಷ್ಟು ಬೇಕು ಅದು ಬೇಕಾದಷ್ಟು, ಜಾಸ್ತಿ ಬೇಕಂತಿಲ್ಲ, ನೋಡಿಕೊಂಡು ಬೇಕಾದಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲು ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ಇದಕ್ಕೆ ಮೀನು ಹಾಕಿದ್ರಾಯಿತು. ನೋಡಿ, ಮಧ್ಯದಲ್ಲಿ ಈ ಥರ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಡಿ. ಇಲ್ಲಾಂದರೆ ನಾವು ಮುಚ್ಚಲು ಹಾಕಿ ಕುದಿಲಿಕ್ಕೆ ಇಡುವಾಗ ಕೆಲವೊಂದು ಸಲ ಅದು ಹೊರಗಡೆ ಚೆಲ್ಲಿದ್ರೆ ನಮ್ಮ ಮೀನು ಕರಿ ರುಚಿ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಹೊರಗಡೆ ಚೆಲ್ಲದಂತೆ ನೋಡ್ಕೊಳ್ಳಿ. ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡಿಕೊಡಿ. ಅದರ ಮಧ್ಯೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದ ನಂತರ ನಾವು ಇದಕ್ಕೆ ಮೀನು ಹಾಕಿದ್ದಾಯಿತು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಮೀನು ಹಾಕಬೇಕು. ಮೀನು ಇವಾಗ ನಾನು ತಗೊಂಡದ್ದು ಮಾಂಜಿ ಮೀನು ಅಂತ ಹೇಳ್ತೀವಲ್ಲ, ನಾವು ಮಂಗಳೂರು ಕಡೆ ಎಲ್ಲ ಮಾಂಜಿ ಅಂತೀವಿ, ಮತ್ತು ಕೇರಳದಲ್ಲೆಲ್ಲ ಆವೋಲಿ ಮೀನು ಅಂತ ಆ ಥರ ಹೇಳ್ತೀವಿ, ಅದು ಮೀನು. ಇದೇ ಮೀನು ಬೇಕಂತಿಲ್ಲ, ಯಾವುದೇ ಮೀನಾದರೂ ಇದೇ ರೀತಿ ಮಾಡಿದ್ರಾಯಿತು. ಯಾವುದೇ ಮೀನಾದರೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಮೀನು ಹಾಕಿದ್ದೇನೆ. ಮೀನು ಹಾಕಿದ ನಂತರ ನಾವು ಸೌಟು ಏನೂ ಹಾಕಬಾರ್ದು, ಅಂದರೆ ಮೀನೆಲ್ಲ ಕಟ್ಟಾಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಸ್ಪೂನು ಹಾಕಿ ನೋಡಿ ಈ ಥರ ಮೆಲ್ಲನೆ ಮಿಕ್ಸ್ ಮಾಡಿದ್ರಾಯಿತು. ಮುಚ್ಚಲು ಹಾಕ್ತಾಯಿದ್ದೀನಿ. ಇನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದು ಮೀನು ಚೆನ್ನಾಗಿ ಬೆಂದರೆ ಸಾಕು. ಚೆನ್ನಾಗಿ ಇದು ಕುಕ್ ಆಗಬೇಕು ಮೀನೆಲ್ಲ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಇವಾಗ ಮೀನೆಲ್ಲ ಚೆನ್ನಾಗಿ ಅದು ಬೆಂದಿದೆ. ಇನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಲು ಓಪನಲ್ಲಿಟ್ಟು ಸ್ವಲ್ಪ ಹೊತ್ತು ಒಂದು ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಇದೇ ಥರ ಓಪನಲ್ಲಿಟ್ಟು ಕುದಿ ಬರಬೇಕು. ಸ್ವಲ್ಪ ಹೊತ್ತು, ಒಂದು 5, 6, 7 ನಿಮಿಷ ಈ ಥರ ಎಲ್ಲ ಸ್ವಲ್ಪ ಹೊತ್ತು. ಮೀನೆಲ್ಲ ಇವಾಗ ಬೆಂದಿದೆ. ಬೆಂದ ನಂತರ ಈ ರೀತಿ ಮಾಡಿದ್ರಾಯಿತು. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಮುಚ್ಚಲು ಹಾಕಬಾರ್ದು. ನೋಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬಂದಿದೆ ಇದು. ನೋಡಿ ಇಷ್ಟು ಸಾಕು, ಈ ಥರ ಆಗಿ ಬರಬೇಕು. ಅದು ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ಬರುತ್ತಲ್ಲ, ಅಷ್ಟು ತನಕ ಈ ಥರ ಕುದಿಸಿದ್ರಾಯಿತು. ಇಷ್ಟು ಸಾಕು. ಇನ್ನು ಸ್ವಲ್ಪ ಕೆಲಸ ಉಂಟಿದ್ದಕ್ಕೆ. ನಾನು ಹೇಳ್ದಾಗೆ ಸೌಟು ಹಾಕಬಾರ್ದು. ಸೌಟು ಹಾಕಿ ಮಿಕ್ಸ್ ಮಾಡುವಾಗ ಮೀನೆಲ್ಲ ಕಟ್ಟಾಗುತ್ತೆ ಕೆಲವೊಂದು ಸಲ ಎಲ್ಲ. ಆಮೇಲೆ ನೋಡಿ, ಇನ್ನೊಂದು ಪ್ಯಾನ್ ಇಟ್ಟೋದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳಿ. ತೆಂಗಿನ ಎಣ್ಣೆಲ್ಲ ಒಗ್ಗರಣೆ ಕೊಡಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಮೆಂತೆಕಾಳು ಮತ್ತು ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದೊಂದು 5-6 ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಗೋಲ್ಡನ್ ಕಲರ್ ಆಗಿ ಮಾಡ್ಕೊಳ್ಳಿ.
ಇದು ಚಿಕ್ಕ ಚಿಕ್ಕ ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿ ಅದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದು ಅದರಲ್ಲಿ ಈ ಥರ ಅದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಳ್ಳಿ, ಅಂದರೆ ಗೋಲ್ಡನ್ ಕಲರ್ ಆಗಿ ಬರಬೇಕು. ಮೆಂತೆಕಾಳು ಮತ್ತು ಈರುಳ್ಳಿ ಅದೆಲ್ಲ ನೋಡಿ ಈ ಥರ ಮಾಡ್ಕೊಂಡು ಇದಕ್ಕೆ ಹಾಕಬೇಕು. ಈ ಒಗ್ಗರಣೆ ಕೊಡಬೇಕು. ಈ ಒಗ್ಗರಣೆ ಕೊಡುವಾಗಲೇ ತುಂಬ ಚೆನ್ನಾಗಿ ಬರೋದು ಇದು ಫಿಶ್ ಕರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಇದು ಸ್ವಲ್ಪ ಹೊತ್ತಿನ ನಂತರ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಫಿಶ್ ಕರಿ. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತವಾಗಿಯೂ ನೀವು ಮತ್ತೆ ಮತ್ತೆ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇದು ರೈಸ್ ಜೊತೆ ಆಮೇಲೆ ದೋಸೆ ಎಲ್ಲದಕ್ಕೂ ತುಂಬ, ರೊಟ್ಟಿ ಮತ್ತು ಕಡುಬು ಎಲ್ಲ ಉಂಟಲ್ಲ, ನಾವು ಮಂಗಳೂರು ಕಡೆ ಎಲ್ಲ ಮಾಡೋ ಕಡುಬು, ಅದ್ರ ಜೊತೆಗೆಲ್ಲ ತುಂಬಾ ಟೇಸ್ಟಿ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟಿ ಆಗುತ್ತೆ. ನಾನು ಹೇಳ್ದಾಗೆ ನೀವು ಒಂದು ಸಲ ಮಾಡಿ ನೋಡಿ, ನಿಮ್ಗೆಲ್ರಿಗೂ 100% ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.